ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾಕೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ನನ್ನ ಹತ್ರ ಸ್ವಲ್ಪ ಸೀರೆ ಕಲೆಕ್ಷನ್ ಇದೆ. ಸೊ ಅದನ್ನು ತೋರಿಸೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಯಾಕೆ ಲಾಸ್ಟ್ ಟೈಮು ಕೇಳಿದ್ರಿ ನೀವೆಲ್ಲ, ನನಗೆ ಒಂದು ಸಾರಿ ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ಪುರುಷೊತ್ತಾಗಿ ಕೂತ್ಕೊಂಡಿದ್ದೆ. ಸೊ ನಿಮಗೂ ಕೂಡ ಒಂದು ಕಲೆಕ್ಷನ್ ತೋರಿಸೋಣ ಅಂತೇಳಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಸೆಲೆಕ್ಟೆಡ್ ಸ್ಯಾರಿ ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ನಾನು ಎಲ್ಲ ಸ್ಯಾರಿನೂ ತೊಗೊಳ್ಳಿಲ್ಲ, ಸ್ವಲ್ಪ ಸ್ಯಾರಿ ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ರೇಷ್ಮೆ ಸ್ಯಾರಿಗಳು ಮಾತ್ರ, ಆದರೆ ಸ್ವಲ್ಪ ಚೆನ್ನಾಗಿರೋ ಸ್ಯಾರೀಸು, ಕಲರ್ ಕಾಂಬಿನೇಷನ್ ಚೆನ್ನಾಗಿರೋ ಸ್ಯಾರೀಸ್ ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ಸೊ ಎಲ್ಲ ಸ್ಯಾರಿ ತೋರಿಸಿದ್ರೆ ನನ್ನ ಒಂದು ವ್ಲಾಗಲ್ಲಿ ಮುಗಿಯೋದೇ ಇಲ್ಲ. ಹಾಗಾಗಿ ಬನ್ನಿ, ಹಾಗಿದ್ರೆ ನನ್ನ ಸ್ಯಾರಿ ಕಲೆಕ್ಷನ್ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಗೆ ಯಾವ್ದಾರ ವಿಡಿಯೋ ಬೇಕು ಅನ್ನೋದನ್ನು. ಸೊ ಬನ್ನಿ, ಹಾಗಿದ್ರೆ ಸಾರಿಗಳನ್ನ ನೋಡೋಣ. ಸಾರಿ ವಿತ್ ಬ್ಲೌಸು, ಸೊ ಎರಡು ಒಟ್ಟಿಗೆ ಇರುತ್ತಲ್ವ, ಸೊ ಎರಡನ್ನೂ ಒಟ್ಟಿಗೆ ತೋರಿಸೋಣ. ಇದು ಕೂಡ ಸಿರ್ಸಿಲು ತೊಗೊಂಡಿದ್ದು. ಸಿರ್ಸಿಲು ಕೂಡ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಇದೆ ಸಾರಿ, ಬಟ್ ಅದನ್ನು ಹುಡುಕ್ಬೇಕಷ್ಟೇ. ಹೆಂಗೆ ಬೇಕಂದರೆ ಒಂದೆರಡು ಅಂಗಡಿಗೆ ಹೋದರೆ ನಮ್ಗೆ ಒಳ್ಳೆ ಸಿಗೋದಿಲ್ಲ. ತುಂಬ ಜನ ಕೇಳ್ತಾರೆ ಸಿರ್ಸಿಲು ಒಳ್ಳೆ ಸಾರಿ ಸಿಗೋದಿಲ್ಲ ಅಂತ. ಸಿರ್ಸಿಲು ಕೂಡ ಒಳ್ಳೆ ಸಾರಿ ಸಿಗುತ್ತೆ, ನೋಡ್ಬೋದು. ಇದು ಸ್ವಲ್ಪ ಗ್ರೇ ಕಲರಲ್ಲಿ ನಿಮಗೆ ಪಿಂಕ್ ಕಾಂಬಿನೇಷನಲ್ಲಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸಾರಿ ಕೂಡ ನಾನು ಒಂದು ಟೈಮ್ ಹಾಕಿದ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಪಿಂಕ್ ಅಂದರೆ ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಯಾರಿಗೆ ತಾನೇ ಇಷ್ಟ ಆಗಲ್ಲ, ನನಗಂತೂ ಸಖತ್ ಇಷ್ಟ. ಇದ್ರ ಬಾರ್ಡರ್ ಕೂಡ ತುಂಬ ಚೆನ್ನಾಗಿದೆ, ಇದ್ರದ್ದು ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪಲ್ಲು ತೋರಿಸ್ತೀನಿ ನಿಮಗೆ ನೋಡಿ. ಸಖತ್ ಗ್ರ್ಯಾಂಡ್ ಆಗಿದೆ ಮತ್ತು ಸಖತ್ ಸಾಫ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಕುಚ್ಚು ಕೂಡ ಹಾಕ್ತಿದ್ದೀನಿ. ಕುಚ್ಚು ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಸಖತ್ ಇಷ್ಟ ಆಯಿತು ನನಗೆ ಕುಚ್ಚು. ನೋಡ್ಬೋದು, ಇದು ಸಾರಿ ಕುಚ್ಚು ಹಾಕ್ಸಿರೋಂಥದ್ದು ನೋಡಿ. ಈ ಥರ ಹಾಕ್ಸಿದ್ದೀನಿ ನಾನು. ಈ ಥರ ಇದು ವೈಟ್ ಕಲರ್ ಪರ್ಲಲ್ಲಿ ಇದು ಪಿಂಕ್ ಕುಚ್ಚು ಹಾಕ್ಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು. ಸೊ ನಿಮ್ಗೆ ಇದ್ರದ್ದೆಲ್ಲ ಸಪ್ರೇಟ್ ಲಾಗ್ ಬೇಕಂತಂದರೆ ನನಗೆ ತಿಳಿಸಿ ಕಮೆಂಟ್ ಮಾಡಿ, ನಾನು ಬೇರೆ ಲಾಗ್ ಮಾಡ್ತೀನಿ ಕುಚ್ಚಿಂದೆಲ್ಲ. ಇದು ಕೂಡ ಬ್ಯಾಕ್ ನೆಕ್ ಈ ಥರ ಸಿಂಪಲ್ಲಾಗಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ವೇರ್ ಮಾಡಿದ್ರೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ. ಸೊ ಇದು ಈ ಥರ ನಾರ್ಮಲ್ ಸ್ಲೀವ್, ಲಾಂಗ್ ಸ್ಲೀವಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಇದು ಕೂಡ ಒಂದು ಫೇವ್ರೇಟ್ ಸಾರಿ. ಹಾಕಿದ್ದು ನಾವು ಒಂದೇ ಸತಿ, ವೈಟ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ. ಸೊ ನೋಡ್ಬೋದು, ಇದು ನೋಡಿ, ಇದು ಫುಲ್ ಪಲ್ಲುವಲ್ಲಿ ನಿಮಗೆ ಗ್ರೀನ್ ಕಲರ್ ಕಾಣಿಸುತ್ತೆ. ಸೊ ವೈಟ್ ಕಾಂಬಿನೇಷನ್ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ವೈಟು. ಸೊ ನಾನು ಹಾಕಿದ್ದೆ ಒಂದು ಸತಿ. ಇದು ವೈಟ್ ಹಾಕೋಕ್ಕೂ ಕೂಡ ಭಯ ನನಗೆ, ಎಲ್ಲಾದರೂ ಒಂದು ಮಾರ್ಕ್ ಆದರೆ ಹೋಯ್ತಲ್ಲ ಸಾರಿ ಅಂತ ನೋಡಿ. ಇದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಬೆಂಗಳೂರಲ್ಲಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಹಾಕಲಿಲ್ಲ, ಇಲ್ಲೂ ಹಾಕಿದವಾಗ ತೋರಿಸ್ತೀನಿ. ಒನ್ ಟೈಮ್ ಹಾಕಿದೆ, ಬಟ್ ಅದ್ರ ಪಿಕ್ಕು ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ಇದಕ್ಕೂ ಅಷ್ಟೇ, ಅದರ ಬ್ಲೌಸ್ ನನಗೆ ಈಗ ಆಗೋದೇ ಇಲ್ಲ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಒಂದು ಪೀಸ್ನ ತೊಗೊಂಡು, ಸಿಲ್ಕ್ ಬಟ್ಟೆನ ತೊಗೊಂಡು, ಅದಕ್ಕೆ ನಾನು ಈ ಥರ ಥ್ರೆಡ್ ವರ್ಕ್ ಮಾಡಿಸಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಸಾರಿ ಗ್ರ್ಯಾಂಡಾಗಿಲ್ಲ ಅಂದರೆ ನಾನು ಬ್ಲೌಸ್ನ ಗ್ರ್ಯಾಂಡಾಗಿ ಹಾಕ್ತೀನಿ. ಸೊ ಅದು ನನಗೆ ಆ ಥರ ಹಾಕೋದು ನನಗೆ ಇಷ್ಟ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಈ ಥರ ಥ್ರೆಡ್ ವರ್ಕ್ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ಗೆ. ಥ್ರೆಡ್ ವರ್ಕ್ ಹಾಕ್ಸೋದ್ರಿಂದ ಇವಾಗ ನಾವು ಎಷ್ಟೊಂದು ಅಮೌಂಟ್ ಕೊಟ್ಟು ನಾವು ಆರಿ ವರ್ಕ್ ಬ್ಲೌಸ್ಗಳನ್ನ ಮಾಡ್ತೀವಿ. ಸೊ ಅದು ಬೇಗನೆ ಹಾಳಾಗಿಬಿಡುತ್ತೆ, ಲಾಂಗ್ ಟೈಮ್ ಇಟ್ಕೊಳಕ್ಕೆ ಬರಲ್ಲ. ಸೊ ಈ ಥರ ಥ್ರೆಡ್ ವರ್ಕ್ ಮಾಡಿದಾಗ ನಾವು ಲಾಂಗ್ ಟೈಮ್ ಇಟ್ಕೋಬೋದು. ಸೊ ವಾಶ್ ಮಾಡಿದ್ರು ಕೂಡ ಹಾಳಾಗೋದಿಲ್ಲ. ಹಾಗಾಗಿ ನೋಡಿ, ಈ ಥರ ವರ್ಕ್ ಮಾಡಿಸಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ನೋಡಿದಾಗ ತುಂಬ ಹೆವಿ ವರ್ಕ್ ಏನೋ ಅಂತ ಅನಿಸ್ಬೋದು, ಬಟ್ ಇದು ಹಾಕಿದವಾಗ ತುಂಬಾ ಲುಕ್ ಕಾಣಿಸುತ್ತೆ. ಸೊ ಇದಕ್ಕೂ ನಾನು ಪ್ಯಾಡ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ನಾನು ಮೊನ್ನೆ ಮದುವೆಲಿ ಹಾಕಿದೆ. ಸೊ ನಿಮ್ಗೆ ಅದನ್ನ ಹಾಕಿಲ್ಲ, ತೋರಿಸ್ತೀನಿ ನಾನು ಮದುವೆಗೆ ಯಾವ್ದು ರೆಡಿಯಾಗಿದ್ದೆ ಅಂತ ಅನ್ನೋದ್ರ ಬಗ್ಗೆ ವ್ಲಾಗ್ ಮಾಡ್ತೀನಿ. ಸೊ ಇದು ಕೂಡ ನಾನು ಬೆಂಗಳೂರಲ್ಲಿ ತೊಗೊಂಡಿರೋಂಥ ಸಾರಿ. ಸೊ ಇದು ನೋಡ್ಬೋದು, ನಾನು ಮತ್ತು ನನ್ನ ಫ್ರೆಂಡ್ ತೊಗೊಂಡ್ವಿ ಸೇಮ್ ಸಾರಿ. ಅಂದರೆ ಅವಳದು ಕಲರ್ ಚೇಂಜು, ನನ್ನ ಕಲರ್ ಬೇರೆ. ಈ ಥರ ನೋಡ್ಬೋದು, ದೊಡ್ಡ ಬಾರ್ಡ್ರ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಅನ್ಬೋದು ನೋಡಿ. ಇದು ಪಲ್ಲು ಫುಲ್ ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಸಾರಿ ನಿಮಗೆ ನೋಡಿ ಈ ಥರ ಎಲ್ಲೋ ಮತ್ತು ಈ ಥರ ಬರುತ್ತೆ. ಆ್ಯಂಡ್ ಇದಕ್ಕೂ ಕೂಡ ಚೆನ್ನಾಗಿದೆ ಕುಚ್ಚು, ತೋರಿಸ್ತೀನಿ.
ಈ ಥರ ಕುಚ್ಚು ಹಾಕ್ಸಿದ್ದೀನಿ ನಾನು, ಕಾಣಿಸ್ತಿದೆ. ಬೀಡ್ಸ್ ಹಾಕಿದ್ದೀನಿ, ಹಾಗೆಯೇ ಚಿಕ್ಕದಾಗಿ ಈ ಥರ ಕೋಶ ಮಾಡಿ ಬೀಡ್ಸನ್ನು ಹಾಕಿದ್ದೀನಿ. ನಾನು ಗ್ರೀನ್ ಯಾಕೆ ಹಾಕಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಯಾಕೆ ನೀವು ಸರಿಗೆಗೆ ಗ್ರೀನ್ ಹಾಕ್ಸಿದ್ದೀರಾ, ಎಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ ಇದೆ, ಅದಕ್ಕೆ ಯಾಕೆ ಗ್ರೀನ್ ಹಾಕಿದ್ದೀರಾ ಅಂತ ಕೇಳ್ಬೋದು. ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ, ಬ್ಲೌಸಲ್ಲಿ ತೋರಿಸ್ತೀನಿ. ನಾನು ಬ್ಲೌಸಲ್ಲಿ ಗ್ರೀನ್ ಕಾಂಬಿನೇಷನ್ ಮಾಡಿದ್ದೀನಿ. ಸೊ ಹಾಗಾಗಿ ಸಾರಿಗೂ ಕೂಡ ಮ್ಯಾಚ್ ಆಗಲಿ ಅಂತೇಳಿ ಸಾರಿಗೆ ನಾನು ಕ್ರೋಶಕ್ಕೆ ಗ್ರೀನ್ ಕಲರನ್ನು ಹಾಕಿದ್ದೀನಿ. ಸೊ ಸಾರಿ ವರ್ಕ್ ತೋರಿಸ್ತೀನಿ ನಿಮಗೆ. ಸಾರಿದು ಆರೆ ವರ್ಕ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ಕೂಡ ಹೇಳ್ತೀನಿ ನಿಮಗೆ. ವಸ್ತ್ರ ವಿನ್ಯಾಸದಿಂದ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ನೋಡಿ ನಾನು ಯಾವ ರೀತಿ ಹೇಳಿದೆ ಅಲ್ಲ ಆ ರೀತಿನೇ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಅವರು. ನಾನು ನೋಡ್ಬೋದು ಇಲ್ಲಿ ಎಲ್ಲೋ ಹಾಕಿದ್ದಾರೆ. ಸೊ ಇಲ್ಲಿ ಗ್ರೀನ್ ಕಲರ್ ವರ್ಕ್ ಹಾಕ್ಸಿದ್ದೀನಿ, ಯಾಕೆಂದರೆ ಇದಕ್ಕೆ ಎಲ್ಲೋ ಹಾಕ್ಸಿದ್ರೆ ಅಷ್ಟು ಮ್ಯಾಚ್ ಆಗೋದಿಲ್ಲ ಅಂತ ಅನ್ನಿಸ್ತು. ಸೊ ಗ್ರೀನ್ ಹಾಕಿದ್ದೀನಿ. ನೆಕ್ಸ್ಟ್ ಸಾರಿ ಯಾವುದಾದ್ರೂ ಮ್ಯಾಚ್ ಮಾಡ್ಬೋದಲ್ಲ, ಹಾಗಾಗಿ. ಸೊ ಇಲ್ಲೆಲ್ಲ ಗ್ರೀನ್ ಕಲರ್ ಪುಟ್ಟದಾದ ಬುಟ್ಟ ಆಯಿತು. ಇಲ್ಲಿ ಈ ಥರ ಕರ್ವ್ ಶೇಪಲ್ಲಿ ಮಾಡಿಸಿದ್ದೀನಿ ಸ್ಲೀವು. ಆ್ಯಂಡ್ ಬ್ಯಾಕ್ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿ. ಸೊ ಇಲ್ಲಿ ಗ್ರೀನ್ ಹಾಕಿರೋದ್ರಿಂದ ನಾನು ಸಾರಿಗೆ ಗ್ರೀನ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸಿದೆ ವೇರ್ ಮಾಡಿದಾಗ, ಮಿಸ್ ಮ್ಯಾಚ್ ಅಂತ ಅನಿಸೋದೇ ಇಲ್ಲ. ಏನೋ ಒಂಥರ ಗ್ರೀನ್ ಮತ್ತು ಪಿಂಕ್ ಮತ್ತು ಎಲ್ಲೋಗೆ ಗ್ರೀನ್ ಹಾಕಿ ಬರುತ್ತೆ ಅಂತ ಅನಿಸೋದಿಲ್ಲ, ಯಾಕಂದರೆ ಬ್ಲೌಸ್ ಕೂಡ ಗ್ರೀನ್ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದು ನೋಡಿ ಈ ಥರ ಇದೆ. ನಾನು ಹೇಳ್ದಂಗೆ ನಿಮಗೆ ನನ್ನ ಬ್ಲೌಸ್ ಪ್ಯಾಟರ್ನ್ಸ್ ಅಥವಾ ಬ್ಲೌಸ್ ಡಿಸೈನ್ ಲಾಗ್ ಮಾಡಬೇಕು ಅಂದರೆ ದಯವಿಟ್ಟು ನಂಗೆ ತಿಳಿಸಿ, ನಾನು ಮಾಡ್ಕೊಡ್ತೀನಿ. ಬೇರೆ ಲಾಗ್ನ ಮಾಡ್ತೀನಿ ಬ್ಲೌಸ್ಗೆ. ಸೊ ಇದಕ್ಕೂ ಕೂಡ ನಾನು ಕಪ್ಸ್ ಹಾಕ್ಸಿದ್ದೀನಿ. ನೆಕ್ಸ್ಟ್ ಸಾರಿ ನಂದು ಮದುವೆ ಸಾರಿ ಇದು. ಸೊ ತುಂಬಾ ಹೆವಿ ಸಾರಿ ಅಂತಲೇ ಹೇಳ್ಬೋದು. ಸೊ ಇದು ನನಗೆ ಇಲ್ಲಿ ಅಂದರೆ ಹುಡುಗರ ಮನೆಯಿಂದ ಕೊಟ್ಟ ಸಾರಿ. ಸೊ ಈ ಥರ ನೋಡಿ ತುಂಬ ಚೆನ್ನಾಗಿದೆ ಇದು. ಸೊ ಸಿಕ್ಕಾಪಟ್ಟೆ ಹೆವಿ ಸಾರಿ ಅಂತಲೇ ಹೇಳ್ಬೋದು. ತುಂಬ ವೆಯ್ಟ್ ಇದೆ ಸಾರಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ. ಸೊ ಎಲ್ಲಿ ಒಂದು 2 ಟೈಮ್ಸ್ ಉಟ್ಕೊಂಡಿದ್ದೀನಿ ಅಷ್ಟೇ, ನನ್ನ ಮದುವೆಯಲ್ಲಿ ಮತ್ತು ನನ್ನ ಭಾವನ ಮದುವೆಯಲ್ಲಿ ಉಟ್ಕೊಂಡಿದ್ದೆ. ಸೊ ಅಷ್ಟು ಮೇಲೆ ನಾನು ಸಾರಿನೇ ಹಾಕಿಲ್ಲ, ಇದನ್ನು ಹೇಗೆ ಐರನ್ ಮಾಡಿಟ್ಟಿದ್ವಿ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೂ ಕುಚ್ಚನ್ನು ಹಾಕ್ಸಿದೆ. ಕುಚ್ಚು ಹೋಗಿಬಿಟ್ಟಿದೆ, ಯಾಕೆಂದರೆ ವಾಶ್ ಮಾಡಿದ ತಕ್ಷಣ ಹೋಗಿಬಿಡುತ್ತೆ. ಬಟ್ ಇದು ಡ್ರೈ ವಾಶು ಸಾರಿ. ಸೊ ಕುಚ್ಚು ಹೋಗಿಬಿಡುತ್ತೆ ಒಂದು 2 ಸತಿ ವೇರ್ ಮಾಡಿದ ತಕ್ಷಣ, ನೋಡ್ಬೋದು. ಇದು ಕೂಡ ಇದ್ರ ಪಲ್ಲು ತೋರಿಸ್ತೀನಿ. ಫುಲ್ ಬ್ಲೂ ಅಲ್ಲಿದೆ, ಒಂಥರ ಬ್ಲೂ ಅಲ್ಲ ಪರ್ಪಲ್ ಬ್ಲೂ ಅಲ್ಲಿದೆ, ತುಂಬ ಚೆನ್ನಾಗಿದೆ. ರೇಷ್ಮೆ ಸಾರಿಗಳನ್ನ ನೀವು ಸುಕ್ಕಾಗಬಾರ್ದು ಅಥವಾ ಲಾಂಗ್ ಟೈಮ್ ಬರಬೇಕು, ಹಾಳಾಗಬಾರ್ದು ಅಂತಂದರೆ ಕಾಟನ್ ಬಟ್ಟೆ ಇರುತ್ತಲ್ವ, ಪಂಚೆ ಏನಾದರೂ ಇರುತ್ತಲ್ಲ, ಅದರಲ್ಲಿ ನೀವು ಈ ಥರ ಫೋಲ್ಡ್ ಮಾಡಿ ಇಡೋದ್ರಿಂದ ರೇಷ್ಮೆ ಸಾರಿಗಳು ತುಂಬ ಲಾಂಗ್ ಟೈಮ್ ಬರ್ತವೆ, ಹಾಳಾಗೋದಿಲ್ಲ. ಸೊ ಅದಕ್ಕೂ ನಾನೇನು ಮಾಡಿದ್ದೀನಿ ಅಂದರೆ ಬ್ಲೌಸ್ನ ಬೇರೆ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು, ನನ್ನ ದೊಡ್ಡಪ್ಪನ ಮಗಳ ಮಧ್ಯದಲ್ಲಿ ನಾನು ವೇರ್ ಮಾಡಿದ್ದೆ ಆ ಸಾರಿ. ತುಂಬ ಚೆನ್ನಾಗಿ ಕೇಳಿದ್ರಿ ಕೂಡ ಚೆನ್ನಾಗಿದೆ ಸಾರಿ ಅಂತ. ನೋಡಿ ಈ ಥರ ಬ್ಲೌಸ್ನ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಆ ಬ್ಲೌಸ್ ನನಗೆ ಆಗೋದೇ ಇಲ್ಲ. ಸೊ ಹಾಗಾಗಿ ಈ ಥರ ವರ್ಕ್ ಮಾಡಿಸಿ, ಇದಕ್ಕೂ ಕೂಡ ಥ್ರೆಡ್ ವರ್ಕ್ ಮಾಡಿಸಿ ನನಗೆ ಸಾರಿಲಿ ಗ್ರೀನ್ ಇದೆ, ಪಿಂಕ್ ಇದೆ, ಗೋಲ್ಡ್ ಕಲರ್ ಇದೆ. ಸೊ ವರ್ಕ್ ಮಾಡ್ಸೋಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು. ಸೊ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ನೋಡಿ ಈ ಥರ ಥ್ರೆಡ್ ವರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೇಳಿದೆ ಅಲ್ವಾ, ನಿಮಗೆ ಬೇಕಂದರೆ ಹೇಳಿ, ನಾನು ವ್ಲಾಗ್ ಮಾಡಿಸ್ತೀನಿ. ಮತ್ತು ವರ್ಕ್ ಎಲ್ಲಿ ಮಾಡೋದು ಅಂತಲೂ ಕೂಡ ಹೇಳ್ತೀನಿ, ಎಲ್ಲಿ ನಾನು ಸಾರಿ ಬ್ಲೌಸ್ ಎಲ್ಲ ವರ್ಕ್ ಮಾಡಿಸ್ತೀನಿ ಅಂತ. ಇದು ಬನಾರಸ್ ಸೀರೆಯಲ್ಲಿ ತೊಗೊಂಡಿದ್ದು. ಇದು ನನಗೆ ಅಮ್ಮನ ಮನೆಯಲ್ಲಿ ಮದುವೆಯಲ್ಲಿ ಕೊಟ್ಟಿರೋಂಥ ಸಾರಿ. ಸೊ ಇದು ಬನಾರಸಲ್ಲಿ ತುಂಬ ಚೆನ್ನಾಗಿದೆ, ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ನನಗೆ. ನೋಡಿ ಇದು ಪಲ್ಲು, ಇದು ನೋಡಿದ್ರಲ್ವಾ ಈ ಥರ ಸಾರಿ. ಸೊ ಇದಕ್ಕೆ ನಾನು ಬ್ಲೌಸು ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ಸೊ ಇದಕ್ಕೂ ಕೂಡ ಬ್ಲೌಸ್ ಬೇರೆ ಮಾಡಬೇಕು. ನೋಡಿ ಈ ಥರ ಮಾಡಿದ್ದೀನಿ ಬ್ಲೌಸ್, ಜಸ್ಟ್ ಈ ಥರ ಪ್ಯಾಚ್ ವರ್ಕ್ ಮಾಡಿ ಬ್ಲೌಸ್ನ ಮಾಡಿದ್ದೀನಿ. ಆ್ಯಂಡ್ ಇದು ಶಾರ್ಟ್ ಸ್ಲೀವ್ ಮಾಡಿದ್ದೆ, ಬಟ್ ಆವಾಗ ಮದುವೆಯಲ್ಲಿ ಮಾಡ್ಕೊಂಡಿರೋವಂಥದ್ದು. ಸೊ ಈಗ ಬ್ಲೌಸ್ ನನಗೆ ಆಗಲ್ಲ, ಬೇರೆ ಬ್ಲೌಸ್ ಮಾಡ್ಕೋಬೇಕು. ಸೊ ಟೈಮ್ ಇಲ್ಲ ಇದ್ದಾಗ ಬೇರೆ ಬ್ಲೌಸ್ ಮಾಡ್ಕೋಬೇಕು. ನೋಡಬೇಕು ಇದರಲ್ಲಿ ಯಾವುದಾದ್ರು ಬ್ಲೌಸ್ ಮ್ಯಾಚ್ ಆಗುತ್ತೆ. ಸೊ ಇದನ್ನೇ ಹಾಕೋದು ಹಾಗೆ. ನನಗೆ ತುಂಬಾ ಇಷ್ಟ ಬ್ಲ್ಯಾಕಲ್ಲಿ. ಇದೇನಿಲ್ಲ, ಇದು ಈ ಸಾರಿ ಕೂಡ ಸ್ವಲ್ಪ ಕಾಟನಲ್ಲಿ ಬರುತ್ತೆ. ಈ ಸಾರಿ ತುಂಬ ಚೆನ್ನಾಗಿದೆ ನೋಡಿ, ಕಾಟನಲ್ಲಿ ಬರುತ್ತೆ, ಬ್ಲ್ಯಾಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿದೆ. ಫುಲ್ ಸಾರಿ ಇದೇ ಥರ ಇದೆ. ಇದ್ರದ್ದು ಪಲ್ಲು ತೋರಿಸ್ತೀನಿ ನಿಮಗೆ. ನೋಡ್ರಿ, ಇದು ಇದ್ರದ್ದು ಪಲ್ಲು ಮತ್ತು ವಿತ್ ಕುಚ್ಚು ಹಾಕ್ಸಿದ್ದೀನಿ. ನೋಡ್ಬೋದು, ಕುಚ್ಚು ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಾರಿದು. ನೋಡಿ, ಸೊ ಆ ಥರ ಇದೆ. ಆ್ಯಂಡ್ ಇದ್ರ ಬ್ಲೌಸು ಇದು ಕೂಡ ಫುಲ್ ಡೋರಿ ಬ್ಲೌಸ್ ಥರ ಮಾಡಿದ್ದೀನಿ. ಇದನ್ನು ಕೂಡ ವೇರ್ ಮಾಡಿದ್ದೀನಿ, 1 ಟೈಮ್ ವೇರ್ ಮಾಡಿದ್ದೀನಿ ಅಷ್ಟೇ, ನನ್ನ ಫ್ರೆಂಡ್ ಮದುವೆಯಲ್ಲಿ ಅನಿಸುತ್ತೆ. ಸೊ ನೋಡಿ ಈ ಥರ ಫುಲ್ ಡೋರಿ ಇದೆ, ಅಂದರೆ ಫುಲ್
ಡೋರಿ ಹಾಕ್ಬಿಟ್ಟು ಮಾಡಿದ್ದೀನಿ. ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ಲೀವಿಗೆ ಇದಕ್ಕೆ ಈ ಥರ ಮಾಡಿದ್ದೀನಿ, ಈ ಥರ ಬುಟ್ಟ ಬುಟ್ಟ ಇಟ್ಟು ಸ್ಲೀವ್ ಮಾಡಿಸ್ಕೊಂಡಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸ್ಲೀವ್ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಕೂಡ ನಾರ್ಮಲ್ ಕಪ್ಸ್ ಹಾಕ್ಸಿರೋಂಥದ್ದು. ಸೊ ಇವೆಲ್ಲ ಸಾರಿ ನಾನು ಸಿರ್ಸಿಲೇ ತೊಗೊಂಡಿದ್ದು. ಹೊರಗಡೆ ತೊಗೊಂಡಿದ್ದು ತುಂಬಾ ಕಡಿಮೆ ಸಾರಿಗಳನ್ನ. ಇದು ಇನ್ನೊಂದು ಸಾರಿ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್. ಇದು ಕೂಡ ಪಿಕಾಕ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ. ಇದು ಸಿಲ್ಕ್ ಸಾರಿಯಲ್ಲಿ ಇದು ಬಾರ್ಡರ್. ಸೊ ಇದ್ರದ್ದು ಪಲ್ಲು ತುಂಬ ಇದು ಎಲ್ಲದಕ್ಕೂ ಕುಚ್ಚು ಹಾಕ್ಸಿದ್ದೀನಿ. ಸೊ ನಿಮ್ಗೆ ಬೇಕಂದರೆ ನಾನು ಮತ್ತೊಂದು ಬ್ಲಾಗ್ ಮಾಡ್ತೀನಿ ಕುಚ್ಚಿದ್ದೇನೆ ಬೇರೆ. ಇದು ಸೆರಗಿದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದಕ್ಕೆ ಆರೆ ವರ್ಕ್ ಮಾಡಿಸಿರುವಂಥದ್ದು ನೋಡಿ ಈ ಥರ. ಇದು ಕೂಡ ಬಾಟಲ್ ಸ್ಲೀವ್ ಥರ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ಇದು ಈ ಥರ ಮಾಡಿದ್ದೀನಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರಲ್ಲ ಆ ಥರ. ಸೊ ಇದು ಕೂಡ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಬೆಂಗಳೂರಲ್ಲಿ. ತುಂಬ ಚೆನ್ನಾಗಿದೆ. ಇದು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಕಲರ್ ಅದ್ಭುತವಾಗಿದೆ, ನನಗೆ ಇಷ್ಟ ಆಯ್ತು ಈ ಕಲರು. ನೋಡ್ಬೋದು ಸಾರಿ ಕಲರು. ಸೊ ನೋಡಿ ಇದೊಂಥರ ಮೆಟಲ್ ಗೋಲ್ಡ್ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲಿ ಆ ಕಾಂಬಿನೇಷನಲ್ಲಿ ಬ್ಲೂ ಅಲ್ಲಿ ಬಂದಿದೆ, ನವಿ ಬ್ಲೂ ಅಲ್ಲಿ ಬಂದಿದೆ. ಮೆಟಲ್ ಗೋಲ್ಡಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ. ಇದು ನಾನು ಮೊನ್ನೆ ಮದುವೆಯಲ್ಲಿ ವೇರ್ ಮಾಡಿದ್ದೆ, ಬಟ್ ಒಂದು ಫೋಟೋ ಕೂಡ ತೊಗೊಂಡಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಾರಿ. ಸೊ ಮತ್ತು ನಮ್ಮ ಮನೆಯ ಫಂಕ್ಷನಲ್ಲಿ ಯಾವುದೋ ಒಂದು ಲಾಗ್ ಹಾಕಿದ್ದೀನಿ, ಸೊ ಅದರಲ್ಲಿ ವೇರ್ ಮಾಡಿದೆ ಅಂತ ಅನಿಸುತ್ತೆ ನೋಡಿ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ, ಈ ಥರ ಇದೆ. ಸೊ ನೋಡ್ತಿಲ್ವಾ. ಆ್ಯಂಡ್ ಇದ್ರ ಬ್ಲೌಸು ಕೂಡ ಇದ್ರದ್ದು ವರ್ಕ್ ಮಾಡಿಸಿರುವಂಥದ್ದು. ಇದು ಕೂಡ ನಾನು ಬೆಂಗಳೂರಲ್ಲೇ ವರ್ಕ್ ಮಾಡಿಸಿದೆ. ಸೊ ಟೈಮ್ ಅಲ್ಲೇ ಇದ್ದವಾಗ ನಂಗೆ ಟೈಮ್ ಅಲ್ಲೇ ಜಾಸ್ತಿ ಇತ್ತು. ಸೊ ಇಲ್ಲಿ ಒಂದು ಮಾಡಿಸ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೇ ವರ್ಕ್ ಮಾಡಿಸಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಥರ ವೈಟ್ ಕಲರ್ ಪರ್ಲನ್ನು ಹಾಕಿಬಿಟ್ಟು ಮಾಡಿದ್ದಾರೆ. ಹಾಗೆ ಇಲ್ಲಿ ನಾನು ಪಿಂಕ್ ಕಲರ್ ಹಾಕ್ಸಿದ್ದೀನಿ ಮತ್ತೆ ಈ ಬ್ಲೌಸ್ಗೆ. ಸೊ ಯಾಕೆಂದರೆ ಬೇರೆ ಬ್ಲೌಸ್ಗೆ ವೇರ್ ಮಾಡ್ಬೋದು ಅಂತ, ಬ್ಲೌಸ್ ಬೇರೆ ಸಾರಿಗೆ ಕೂಡ ಹಾಕೋಬೋದು ಅಂತ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ವರ್ಕ್ ಹಾಕಿದವಾಗ. ಗ್ರ್ಯಾಂಡಾಗಿ ಅನಿಸುತ್ತೆ ಅಂತಲೇ ಹೇಳ್ಬೋದು. ಸ್ಲೀವಿಗೂ ಅಷ್ಟೇ, ಬ್ಯಾಕು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಟ್ಯಾಗಿಗೆ ಈ ಥರ ಮಾಡಿಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇಷ್ಟು ನನ್ನ ಸಾರಿ ಕಲೆಕ್ಷನ್, ನನ್ನ ಫೇವ್ರೇಟ್ ಸಾರಿಗಳನ್ನ ತೋರಿಸಿದ್ದೀನಿ. ಮಿಸ್ ಮಾಡ್ದೇ ಕಮೆಂಟ್ ಮಾಡಿ ಯಾವ ಸಾರಿ ನಿಮಗೆ ಇಷ್ಟ ಆಯಿತು, ನಿಮ್ಮ ಸಾರಿ ಫೇವ್ರೇಟ್ ಯಾವುದಾಯಿತು ಅನ್ನೋದನ್ನು. ಸೊ ಹಾಗಿದ್ರೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.